ಅಟ್ಯಾಕ್ ಆಗಿ ಧ್ವಂಸ ಆದ ಮೇಲೆ ಅಲ್ಲಿಂದ ಸಪ್ಲೈ ಬಂದಾಗಿದೆ, ಇನ್ನೂ ಕೂಡ ಬಂದೂ ಇದೆ. ಈಗಲೂ ಕೂಡ ನಾವು ಸ್ವಲ್ಪ ರಾಷನಿಂಗ್ ಮಾಡೇ ಇವು 2 ಹಡಗುಗಳು ಬಂದಿದ್ದಾವೆ, ಇನ್ನೂ 24 ಹಡಗುಗಳೇ ಹಾರ್ಮೋನ್ಸ್ನಲ್ಲಿ ನಿಂತಿದ್ದೇವಲ್ಲ. ದೆನ್ ಆಲ್ಸೋ ದಿಸ್ ರಾಷನಿಂಗ್ ಆಫ್ ದ ಸಿಲಿಂಡರ್ ವಿಲ್ ಹ್ಯಾವ್ ಟು ಬಿ ಡನ್ ಬೈ ದ ಇಂಡಿಯಾ ಟಿಲ್ 6-8 ತಿಂಗಳವರೆಗೂ. ಇದು ನಾನು ರಿಪಬ್ಲಿಕ್ ಕನ್ನಡ ಚಾನಲ್ ಮುಖಾಂತರ ಕರ್ನಾಟಕ ಜನರಿಗೆ ಹೇಳ್ತೇನೆ. ಆದರೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಗಲ್ಫ್ ಕಂಟ್ರಿಗಳ ಮೇಲೆ ಅಟ್ಯಾಕ್ ಆಗಬಹುದು ಅನ್ನೋದು ಅಂತಾರಾಷ್ಟ್ರೀಯ ಮಟ್ಟದ ಅನಾಲಿಸ್ಟ್ಗೂ ಕೂಡ ಗೊತ್ತಾಗಿದ್ದಿಲ್ಲ. ಇದು ಆಗಿದ್ದು ದುರ್ದೈವ. ಅದರಿಂದ ನಾವು ಇದು ಫೇಸ್ ಮಾಡ್ತಾ ಇದ್ದೇವೆ. ವಿ ವಿಲ್ ಫೇಸ್ ಇಟ್ ಇನ್ ದ ಫ್ಯೂಚರ್ ಮೇಡಮ್. ಸರಿ, ಹರ್ದೀಪ್ ಸಿಂಗ್ ಪುರಿ ಅವರು ನಿಂತ್ಕೊಂಡು ಹೇಳ್ತಾರೆ ನಾವು ಮ್ಯಾನೇಜ್ ಮಾಡ್ತಿದೀವಿ, ದರ್ ಇಸ್ ನೋ ಶಾರ್ಟೇಜ್. ಟ್ವೀಟ್ ಕೂಡ ಮಾಡ್ತಾರೆ, ದರ್ ಇಸ್ ನೋ ಶಾರ್ಟೇಜ್. ಪ್ರೆಸ್ ಮೀಟ್ ಮಾಡಿ ಹೇಳ್ತಾರೆ 2.5 ದಿನಗಳಲ್ಲಿ ಗ್ಯಾಸ್ ಸಿಲಿಂಡರ್ಗಳು ತಲುಪುತ್ತೆ. ಬಟ್ ಆನ್ ಗ್ರೌಂಡ್ ರಿಯಾಲಿಟಿ ಬೇರೆನೇ ಇದೆ ಸರ್. ಜನ ಇವತ್ತಿಗೂ ಕೂಡ ಕ್ಯೂಲ್ ನಿಂತ್ಕೊಳ್ತಾ ಇದ್ದಾರೆ, ಜನರಿಗೆ ಇವತ್ತಿಗೂ ಕೂಡ ಸಿಲಿಂಡರ್ಗಳ ಲಭ್ಯತೆ ಇಲ್ಲ. ಅಂದ್ರೆ ಹೇಳ್ತಿರೋದಕ್ಕೂ ಆನ್ ಗ್ರೌಂಡ್ ರಿಯಾಲಿಟಿಗೂ ಭಾರಿ ವ್ಯತ್ಯಾಸ ಇದೆ. ಚಂದ್ರಶೇಖರ್ ಅವರೇ, ಆಗ್ಲೇ ಕೇಳಿದ್ರು LPG ವಿಚಾರದಲ್ಲಿ ನಮ್ಮಲ್ಲಿ ಶಾರ್ಟೇಜ್ ಇಲ್ವೇ ಇಲ್ಲ. ಯಾಕಂದ್ರೆ ನಮ್ಮಲ್ಲೂ ಪ್ರೊಡಕ್ಷನ್ ಚೆನ್ನಾಗಿದೆ. ಪ್ರೊಡಕ್ಷನ್ ಇಲ್ಲಿ ಇಂಟರ್ನಲ್ ಪ್ರೊಡಕ್ಷನ್ ಏನು ಆಲ್ಮೋಸ್ಟ್ 50% ಇದೆ, ಅದನ್ನು 30% ಜಾಸ್ತಿ ಮಾಡಿದ್ದಾರೆ, ಅಡಿಷನಲ್ ಮಾಡಿದ್ದಾರೆ. ನೋಡಿ ಪ್ರಾಬ್ಲಮ್ ಎಲ್ಲಾಗ್ತಿದೆ ಅಂತ ಹೇಳಿದ್ರೆ ಜನ ಪ್ಯಾನಿಕ್ ಆಗಿರೋದು. ಇದು ಪ್ರಜಾವಾಣಿಯ ರಿಪೋರ್ಟ್. ಇವತ್ತು ನೀವೇ ಎಲ್ಲ ಒಪ್ತಕ್ಕಂಥ ಪ್ರಜಾವಾಣಿ ರಿಪೋರ್ಟ್ ಏನಾಗ್ತಿದೆ, ಪ್ರತಿ ದಿವಸ ನಾರ್ಮಲ್ ಡೇಸಲ್ಲಿ LPG ಬುಕ್ಕಿಂಗ್ ಆಗ್ತಾ ಇದ್ದಿದ್ದು 55.7 ಲಕ್ಷ ಇಡೀ ದೇಶದಲ್ಲಿ ಪ್ರತಿ ದಿವಸ ನಾರ್ಮಲ್ ಆಗಿ. ಸಪ್ಲೈ ಆಗ್ತಾ ಇದ್ದಿದ್ದು ಸುಮಾರು 51 ಲಕ್ಷ ಸಿಲಿಂಡರ್ಗಳು ಸಪ್ಲೈ ಆಗ್ತಿತ್ತು. ಈಗ ಇದ್ದಕ್ಕಿದ್ದಂಗೆ ಸರ್ಜಾಗಿರೋದು ಎಷ್ಟು ಗೊತ್ತಾ, 75.7 ಲಕ್ಷ. ಅರ್ಧಕ್ಕಂತ 50% ಎಕ್ಸ್ಟ್ರಾ. ಯಾಕೆ ಅಂತ ಹೇಳಿದ್ರೆ ನಾಳೆ ಸಿಗುತ್ತೋ ಬಿಡುತ್ತೋ ಅಂತೇಳಿ ಪ್ಯಾನಿಕ್ ಆಗೋದು. ಇಲ್ಲಾರ ಬಂದಿದ್ದಾರೆ 398 ಸಿಲಿಂಡರ್ ಟ್ಯಾಕ್ ಇಟ್ಕೊಂಡಿದ್ದಾನಂತೆ ಪ್ರಜಾವಾಣಿ ರಿಪೋರ್ಟು. ಹೀಗಾಗಿ ಪ್ಯಾನಿಕ್ ಆಗಿರೋದ್ರಿಂದ ಅದಾದ್ಮೇಲೆ ನೋಡಿ 55.7 ಲಕ್ಷ ಡಿಮ್ಯಾಂಡ್ ಇದ್ದಾಗ ಸಪ್ಲೈ ಆಗ್ತಾ ಇದ್ದಿದ್ದು 51 ಲಕ್ಷ. ಈಗ 30% ಜಾಸ್ತಿ ಮಾಡಿದ್ಮೇಲೆ ಈಗ ಸಪ್ಲೈ ಆಗ್ತಿರೋದು 53.7 ಲಕ್ಷ. ನಾರ್ಮಲ್ ಡೇಸ್ಗಿಂತ ಹೆಚ್ಚು ಸಪ್ಲೈ ಆಗ್ತಾ ಇದೆ. ಪ್ರತಿಯೊಬ್ಬರಿಗೂ ಕೂಡ ಒಂದು ದಿವಸನೂ ಶಾರ್ಟೇಜ್ ಆಗ ಎಲ್ಲರಿಗೂ ಸಿಲಿಂಡರ್ಗಳು ಸಿಗುತ್ತೆ. ಪ್ರಾಬ್ಲಮ್ ಆಗಿರೋದು ಪ್ಯಾನಿಕ್ ಆಗಿರೋದ್ರಿಂದ ಪ್ರತಿ ದಿವಸ 55.1 ಲಕ್ಷ ಏನಾಗ್ತಿತ್ತು ಅದಕ್ಕಿಂತ 2 ಲಕ್ಷ ಸಿಲಿಂಡರ್ ಜಾಸ್ತಿ ಸಪ್ಲೈ ಆಗ್ತಾ ಇದೆ ಎವ್ರಿ ಡೇ. ಚಂದ್ರಶೇಖರ್ ಅವರೇ, ನೀವು ಹೇಳಿದ್ದೆಲ್ಲವನ್ನ ಕೂಡ ಒಂದು ಕ್ಷಣ ಮಾತ್ರಕ್ಕೆ ಸತ್ಯ ಅಂತ ಒಪ್ಪಿದ್ರೆ ನಮ್ಮ ಪ್ರತಿನಿಧಿಗಳು ಜಿಲ್ಲಾ ಕೇಂದ್ರಗಳಿಂದ ಸರ್ ಬೆಂಗಳೂರು ಬಿಟ್ಟು ಗದಗ ಬಾಗಲಕೋಟೆಯಿಂದ ಹಿಡಿದು ಮಂಡ್ಯ ಮೈಸೂರುವರೆಗೂ ಎಲ್ಲಾ ಕಡೆಯೂ ಕೂಡ ಸಿಲಿಂಡರ್ಗೆ ಅಭಾವ ಇದೆ. ಹೇಗೆ ಸಾಧ್ಯ? ಅದನ್ನೇ ಹೇಳಿದ್ರು 50% ಜಾಸ್ತಿ. ದಿನ 55 ಲಕ್ಷ ಬುಕ್ ಮಾಡ್ತಿದ್ರು ಪ್ರತಿ ದಿವಸ ದೇಶದಲ್ಲಿ, 77 ಲಕ್ಷ ಬುಕ್ ಮಾಡ್ತಾ ಇದ್ದಾರೆ. ಈಗ LPG ರೇಟು ಬಡತನದ ಬಗ್ಗೆ ಮಾತಾಡ್ತಿದ್ರಲ್ಲ, ಇದು 12/2/2014 UPA ಸರ್ಕಾರದಲ್ಲಿದ್ದಂತಹ ಬಿಲ್ ಇದು. LPG 14.2 kg ಸಿಲಿಂಡರ್ಗೆ ಎಷ್ಟು ರೇಟು? 1212. ಅದು ಕಮರ್ಷಿಯಲ್ 1212. LPG ಇವ್ರು ಹೇಳಿದ್ರು ಬಡವರು ಹೊಟ್ಟೆ ಮೇಲೆ ಹೊಡಿತೀರಿ ಅಂತೇಳಿ. LPG ಸಿಲಿಂಡರ್ ರೇಟ್ ಜಾಸ್ತಿ ಆಯ್ತಲ್ಲ ಕಾಂಗ್ರೆಸ್ ಅಲ್ಲಿ, ಆವಾಗ ಜನ ಕೇಳಿದ ಪ್ರಶ್ನೆಗೆ ರೇಣುಕಾ ಚೌಧರಿ ಅವರಿಗೆ ಕೇಳಿದಕ್ಕೆ ಪ್ರಶ್ನೆ ಕೇಳಿದ್ರು ಪತ್ರಕರ್ತರು, ಏನಮ್ಮ ಆತ್ಮಹತ್ಯೆ ಮಾಡ್ಕೊಂತಾ ಇದ್ದಾರೆ ಅಂತ ಹೇಳಿದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೇಟ್ ಕೆಳಗಡೆ ಇಳಿಯುತ್ತಾ? ಎರಡನೇ ಪ್ರಶ್ನೆ, ಅಲ್ರಿ ಬಡವರಿಗೆ ಜಾಸ್ತಿ ಮಾಡಿದ್ರೆ LPG ರೇಟ್ ಅಂತ ಹೇಳಿದ್ರೆ ಬಡವರು ಯಾರು LPG ಯೂಸ್ ಮಾಡ್ತಾರೆ? ಇಲ್ಲಿ ನೋಡಿ ಒಬ್ಬೊಬ್ರು ಮಾತಾಡ್ತಾರೆ. ಏನಂದ್ರೆ ಇವ್ರು ಹೇಳ್ತಾರೆ ಬೇರೆ ದೇಶದಲ್ಲಿ ಆಗ್ತಕ್ಕಂಥ ಪ್ರೊಡಕ್ಷನ್ ಅವ್ರು ರೇಟ್ ಫಿಕ್ಸ್ ಮಾಡ್ತಾರೆ, ನಮ್ದೇನಿಲ್ಲ, ಯಾರಿಗ್ ಬೇಕೋ ಅವ್ರು ಎಕ್ಸ್ಟ್ರಾ ಕೊಟ್ಟು ತಗೋಬೇಕಂತೆ. ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ರೇಟ್ ಕಡಿಮೆ ಆಗಲ್ವಂತೆ. ಏನು ಇವ್ರು ಪ್ರೈಮ್ ಮಿನಿಸ್ಟರ್ ಹೇಳೋದು ಏನ್ ಗೊತ್ತಾ, ಏನು ಗಿಡ ಏನು ದುಡ್ಡು ಮರದ ಮೇಲೆ ಬಿಡುತ್ತಾ, ಯಾರಿಗ್ ಬೇಕೋ ದುಡ್ಡು ತಗೊಳ್ಳಿ ಅಂತೇಳಿ. ಇದು ಆವತ್ತಿನ ಪರಿಸ್ಥಿತಿ. ಮುನಿಯಪ್ಪನವ್ರು ಹೇಳಿದ ಮಾತು, ಮುನಿಯಪ್ಪನವ್ರು ಹೇಳಿದ ಮಾತು ಏನು ವಿಧಾನಸೌಧದಲ್ಲಿ ಹೇಳಿದ್ದು ಆನ್ ದ ಫ್ಲೋರ್ ಆಫ್ ದ ಹೌಸ್. 133 ರೂಪಾಯಿ ಜಾಸ್ತಿ ಆಗಿದೆ ಗ್ಯಾಸ್ ಸಿಲಿಂಡರ್ ಇಂಟರ್ನ್ಯಾಷನಲ್ ಒಳಗಡೆಗೆ. ಕೇಂದ್ರ ಸರ್ಕಾರ 73 ರೂಪಾಯಿನ ಸಬ್ಸಿಡಿ ಕೊಟ್ಬಿಟ್ಟು ಕೇವಲ 60 ರೂಪಾಯಿ ಜಾಸ್ತಿ ಮಾಡಿದೆ. ಇರೋ ಕಡೆ ಅಂದ್ರೆ ಎಲ್ಲಿ ಆಲ್ರೆಡಿ ದಾಸ್ತಾನ್ ಇದೆ ಅದನ್ನ ಕೂಡ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇದೆ ಸರ್. ಏಜೆನ್ಸಿಗಳು ಹಗಲು ದರೋಡೆಗೆ ಇಳಿದು ಬಿಟ್ಟಿದೆ ಸಿಲಿಂಡರ್ ವಿಚಾರವನ್ನ ಮುಂದಿಟ್ಕೊಂಡು. ಈಗ ಇದನ್ನ ಸರಿಪಡಿಸುವ ಹೊಣೆಗಾರಿಕೆ ಕೇಂದ್ರ ಸರ್ಕಾರದ, ರಾಜ್ಯ ಸರ್ಕಾರದ. ಈಗ ಕರ್ನಾಟಕದ ಗದಗದಲ್ಲೋ ಕರ್ನಾಟಕದ ಬೆಂಗಳೂರಿನಲ್ಲೋ ಕಾಳಸಂತೆಯಲ್ಲಿ ಮಾರಾಟ ಆಗ್ತಾ ಇರುವ ಸಿಲಿಂಡರ್ ಅನ್ನ ಸ್ಟಾಪ್ ಮಾಡ್ಲಿಕ್ಕೆ ಕೇಂದ್ರದಿಂದ ಮಿಲಿಟರಿ ಪಡೆಯನ್ನ ಕಳಿಸ್ಬೇಕು ಅಥವಾ ರಾಜ್ಯ ಸರ್ಕಾರ ಅದನ್ನ ತಡೆಯಲಿಕ್ಕೆ ಪ್ರಯತ್ನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರದ ಜವಾಬ್ದಾರಿನಾ? ಇಲ್ಲ, ಕೇಂದ್ರ ಸರ್ಕಾರದ ಯಾವುದೇ ವ್ಯವಸ್ಥೆ ಇದ್ರೂ ಕೂಡ ಮೋದಿನ ರಕ್ಷಣೆ, ಅವರು ಚೇರ್ ಲೀಡರ್ ಕೆಲಸ ಮಾಡಲಿ, ರಾಜ್ಯ ಜನತೆಯನ್ನು ಕಾಪಾಡೋ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ. ಆಮೇಲೆ ಇಡೀ ಸುಮ್ಮನೆರಪ್ಪ, ರಾಜ್ಯ ಸರ್ಕಾರ ಸ್ಪಷ್ಟವಾಗಿ ಹೇಳಿದೆ LPG
ಗೃಹ ಬಳಕೆ LPG ಶಾರ್ಟೇಜ್ ಇಲ್ಲ, ಸ್ಪಷ್ಟ. ನಂಬರ್ 1 ಗೃಹ ಬಳಕೆಯ LPG ಚಂದ್ರಶೇಖರ್ ಕರೆಕ್ಟಾಗಿ ಹೇಳಿದ್ದಾರೆ. ಯಾಕಂದ್ರೆ ಅದು ಜನ ಪ್ಯಾನಿಕ್ ಆಗಿ ಜಾಸ್ತಿ ಬುಕ್ ಮಾಡ್ತಾ ಇರೋದು ಬಿಟ್ರೆ ಗೃಹ ಬಳಕೆ LPG ಶಾರ್ಟೇಜ್ ಇಲ್ಲ. ಆದರೆ ಶಾರ್ಟೇಜ್ ಇರೋದು ಯಾವುದು? ಮಂಗಳೂರಿನಲ್ಲಿ 26 ಕಂಪನಿಗಳು ಲಾಕ್ಡೌನ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ. ಯಾಕೆ? ಅಲ್ಲಿ CNG ಇಲ್ಲ. ಆಮೇಲೆ ಇಲ್ಲಿ ಕಮರ್ಷಿಯಲ್ ಆಟೋ ಬಳಕೆದಾರ CNG ಇಲ್ಲ. ಕಮರ್ಷಿಯಲ್ಗೆ ಫ್ಯಾಕ್ಟ್ರಿಗಳಾಗ್ಬೋದು ಅಥವಾ ಹೋಟೆಲ್ಗಳಾಗ್ಬೋದು ಬೆಂಗಳೂರಿನಲ್ಲಿ ಶಾರ್ಟೇಜ್ ಆಗಿ ಅಲ್ಲಿ ತೊಂದರೆ ಆಗಿರ್ತಕ್ಕಂಥದ್ದು. ಅದನ್ನ ಸರಾಗವಾಗಿ ನಮಗೆ ಕೊಡಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಒಪ್ಕೊಂಡಿದೆ, ಕೊಡ್ತೀವಿ ಅಂತ. ಆದರೆ ಅವರೇ ಹೇಳಿ, ಕೇಂದ್ರ ಸರ್ಕಾರ ಹೇಳಿದೆ ಇನ್ನೂ 1 ವಾರ 10 ದಿನಗಳ ಕಾಲ ಆಗಬಹುದು, ನಾವು 70% ಕಮರ್ಷಿಯಲ್ ಬಳಕೆಗೆ ಕೊಡಕ್ಕೆ ಸಾಧ್ಯ ಆಗಲ್ಲ, ಕಡಿಮೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಸ್ಪಷ್ಟವಾಗಿ ಹೇಳಿದ್ದಾರೆ. ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು? ಇಡೀ ದೇಶದಲ್ಲಿ ಈ ಮುನ್ಸೂಚನೆ ನಿಮಗಿತ್ತು. ಇರಾನ್ ಮೇಲೆ ಇಸ್ರೇಲ್ ಮತ್ತೆ ಅಮೆರಿಕ ದಾಳಿ ಮಾಡಿದಾಗ ಸ್ಪಷ್ಟವಾಗಿ ಹೇಳಿದ್ರು, ಇದು ಸುದೀರ್ಘಾವಧಿಗಿರುತ್ತೆ, ಅನಿರ್ದಿಷ್ಟಾವಧಿಗಿರುತ್ತೆ, ತೀವ್ರವಾಗಿರುತ್ತೆ. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿಗೆ ಅಷ್ಟು ನಾಲೆಜ್ ಇಲ್ವಾ? ಅಷ್ಟು ಮಾತ್ರ ಗೊತ್ತು, ಅದನ್ನ ಮಾತಾಡಕ್ಕಾಗ್ತದೆ. ಇದು ಮಿಕ್ಕಿದ ಯಾವ್ದು ನಾಲೆಡ್ಜ್ ಇಲ್ವಾ? ಆ ಅನುಭವ ಇಲ್ವಾ? ಜ್ಞಾನ ಇಲ್ವಾ? ಇಲ್ಲ ಕೇಂದ್ರ ಸರ್ಕಾರಕ್ಕೆ ಜ್ಞಾನ ಇಲ್ವಾ? ಅನುಭವ ಇಲ್ವಾ? ಇಲ್ಲ PM ಅವ್ರಿಗೆ ಪರ್ಮಿಷನ್ ಕೊಡ್ತಾ ಇಲ್ವಾ? ಕೇಂದ್ರ ಸರ್ಕಾರ. ಬಟ್ ನನ್ನ ಪ್ರಶ್ನೆ ಇರೋದು, ನೀವೇ ಹೇಳ್ದಾಗೆ ಮುನಿಯಪ್ಪನವರು ಕೂಡ ಸಚಿವರು ಹೇಳಿರೋ ಹಾಗೆ ಗೃಹ ಬಳಕೆಯ ಸಿಲಿಂಡರ್ಗೆ ಯಾವುದೇ ರೀತಿ ಕೊರತೆ ಇಲ್ಲ ಅಂತ ಆದ್ಮೇಲೆ, ಕಮರ್ಷಿಯಲ್ ಸಪ್ಲೈಗೆ ತೊಂದರೆ ಇದೆ ಅಂತ ಆದ್ಮೇಲೆ, ಇಲ್ಲಿರುವ ಆಡಳಿತ ಪಕ್ಷ, ಕೇಂದ್ರದಲ್ಲಿರುವ ವಿರೋಧ ಪಕ್ಷ, ನೀವು ಸಜೆಷನ್ಗಳನ್ನ ಕೊಡೋದು, ಆ ಸಜೆಷನ್ಗಳನ್ನ ರಾಜ್ಯದಲ್ಲಿ ಇಂಪ್ಲಿಮೆಂಟ್ ಮಾಡೋದು ಮಾಡಬೇಕಾ, ಅಥವಾ ಪ್ಯಾನಿಕ್ ಆಗಿರುವ ಗ್ರಾಹಕರನ್ನ ಮತ್ತಷ್ಟು ಪ್ಯಾನಿಕ್ ಮಾಡಲಿಕ್ಕೆ ನಡು ರಸ್ತೆಯಲ್ಲಿ ಖಾಲಿ ಸಿಲಿಂಡರ್ ಇಟ್ಕೊಂಡು ಟೀ ಮಾಡ್ಕೊಂಡು ಸಪ್ಲೈ ಮಾಡೋ ಪ್ರೊಟೆಸ್ಟ್ ಮಾಡಬೇಕಾ ಸರ್? ಇದು ಯುದ್ಧದ ಪರಿಸ್ಥಿತಿಯೂ ಕೂಡ ಪ್ರೊಟೆಸ್ಟ್ ಮಾಡಲಿಕ್ಕೆ ವೇದಿಕೆ ಆಗುವ ಅನಿವಾರ್ಯತೆ ಏನಿದೆ? ಎರಡು ಭಾಗ ಇದೆ. ಒಂದು, ಕರ್ನಾಟಕ ಸರ್ಕಾರ ಸ್ಪಷ್ಟವಾಗಿ ಜನತೆಗೆ ಗೃಹ ಇಲಾಖೆ ಮುಖಾಂತರ ಆಲ್ರೆಡಿ ಸ್ಪಷ್ಟವಾಗಿ ಮಾಹಿತಿ ತೆಗೆದುಕೊಂಡಿದೆ. ಎಷ್ಟು ಸ್ಟಾಕ್ ಎಲ್ಲೆಲ್ಲಿದೆ, ಎಷ್ಟು ಬರ್ತಾ ಇದೆ, ಎಷ್ಟು ಡಿಮ್ಯಾಂಡ್ ಬಂದಿದೆ ಅಂತ ಹೇಳಿ ಮಾಹಿತಿಯನ್ನ ಅಕ್ಯುರೇಟ್ ಆಗಿ ತಗೊಂಡಿದೆ. ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದಾರೆ ಕಾಂಗ್ರೆಸ್ ಕಾರ್ಯಕರ್ತರು? NSUI ನವರು ಖಾಲಿ ಸಿಲಿಂಡರ್ ಇಟ್ಕೊಂಡು ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದಾರೆ? ನಿಮ್ಮದೇ ಸರ್ಕಾರದ ಅಣಕಾಗ್ಲಿಲ್ವಾ? ಇಲ್ಲ, ನಮ್ಮ ಸರ್ಕಾರದ ಅಣಕಾಗಿಲ್ಲ, ಮೋದಿಯ ಫೇಲ್ಯೂರ್. ಮೋದಿ ಸರ್ಕಾರದ ನೀವೇ ಹೇಳ್ತಿದ್ದೀರಾ ರಾಜ್ಯದಲ್ಲಿ ಸ್ಟೋರೇಜ್ ಇದೆ ಅಂತ ಹೇಳಿ ನಿಮ್ಮ ಸಚಿವರು ಹೇಳಿದ್ದಾರೆ, ನಮ್ಮ ಸಚಿವರು ಹೇಳಿದ್ದಾರೆ, ನೀವು ಹೇಳ್ತಿದ್ದೀರಿ. ಇನ್ನೊಂದ್ ಕಡೆಯಲ್ಲಿ NSUI ನವರು ಕುತ್ಕೊಂಡು ಪ್ರತಿಭಟನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಹಿಳಾ ಘಟಕದ ಕಾರ್ಯಕರ್ತೆಯರು ಬೀದಿಲ್ ನಿಂತ್ಕೊಂಡು ಶಿವಮೊಗ್ಗದಲ್ಲಿ ಕಾಫಿ ಟೀ ಮಾಡ್ಕೊಡ್ತಿದ್ದಾರೆ. ಅಂದ್ರೆ ನಾನು ಮತ್ತೊಮ್ಮೆ ಕೇಳ್ತಿದ್ದೀನಿ, ಪ್ಯಾನಿಕ್ ಆಗಿರುವ ಜನರನ್ನ ಸಮಾಧಾನ ಮಾಡುವ ಹೊಣೆ ಹೊತ್ತಿರುವ ಕಾಂಗ್ರೆಸ್ ಪಕ್ಷ ಜನರಲ್ಲಿ ಮತ್ತಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ ಪ್ರೊಟೆಸ್ಟ್ ಮಾಡೋ ಮೂಲಕ. ಇಲ್ಲ, ಅದು ತಪ್ಪು ಮಾಹಿತಿ. ಏನಂದ್ರೆ ಸದನದಲ್ಲೇ ನಿಂತ್ಕೊಂಡು ಮುಖ್ಯಮಂತ್ರಿಗಳು ಮತ್ತೆ